ಒಂದ್ ವಾರದಿಂದ ಕರೆಕ್ಟಾಗಿ ವಿಡಿಯೋಸ್ ಬರ್ತಾ ಇಲ್ಲ ಅಂತ ತುಂಬಾ ಜನ ಕೂಡ ಮೆಸೇಜ್ ಮಾಡ್ತಾರೆ. ಹೌದು ನಿಜಾನೇ, ಯಾಕಂತಂದ್ರೆ ಸ್ವಲ್ಪ ಪರ್ಸನಲ್ ಕೆಲಸಗಳಿತ್ತು, ಅದರಿಂದ ಮಾಡಕ ಆಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಇನ್ಮೇಲೆ ಡೈಲಿ ವಿಡಿಯೋ ಕೂಡ ಮಾಡಿ ಅದೇ ತರ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಅದೇ ತರ ನಮ್ಮ ತಾತನಗೂ ನಮ್ಮ ಪುಲ್ಲಿ ನೀವು ಕಳ್ಸಿಬಿಟ್ಟು ಮುದ್ದೊಡಿತಾರೆ. ನಂಗೆ ಸ್ವಲ್ಪ ಕೆಲಸ ಐತೆ ಅಂದ್ಬಿಟ್ಟು ಮುದ್ದುಗಳೆಲ್ಲ ಕ್ಲೀನ್ ಆಗಿ ಕಳ್ಸಿಕೊಟ್ಟೆ. ಅಷ್ಟು ಏನಕ್ಕಪ್ಪ ಮುದ್ದೊಡಿತದೆ ಅಂದ್ರೆ ಕ್ಯಾಪ್ಸಿಕಮ್ ಕಾ ನಮ್ಮ ಪುಲ್ಲಿ ಒಂದು ಮಾತು ಹೇಳ್ತಾನೆ, ಕೇಳಿಸ್ಕೊಟ್ಟೆ. ಟೈಮ್ ನೋಡಿದ 10 ಗಂಟೆ ಆಗಿತ್ತು. ಸರಿ ಅಂತಿದ್ದು ಸ್ನಾನ ಮಾಡ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮಾಲೂರು ಕಡೆ ಬಂದಿದ್ರೆ ಸ್ವಲ್ಪ ಕೆಲಸ ಇತ್ತು. ಬಂದು ಮಾರೂರು ಮಾರಿಯಮ್ಮ ತಾಯಿ ಆಶೀರ್ವಾದ ಕೂಡ ನಾನು ಪಡ್ಕೊಂಡೆ. ನೀವು ಯಾರಾದ್ರೂ ಮಾಲೂರಿಗೆ ಬಂದ್ರೆ ಈ ತಾಯಿ ಆಶೀರ್ವಾದ ಪಡ್ಕೊಳ್ಳಿ, ತಾಯಿ ನಿಮಗೆ ಒಳ್ಳೇದು ಮಾಡ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಡೆ ನೋಡಿದ್ರೆ ಬ್ಯಾನರ್ ಕೂಡ ಹಾಕಿದ್ರು. KVS ನಂಜೇಗೌಡರು ನಮ್ಮ ಮಾಲೂರು MLA ಅವ್ರದ್ದು ನಾಳೆ ಬರ್ತ್ಡೇ ಐತೆ. ನನ್ನ ಕಡೆಯಿಂದ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಸರ್ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಅದೇ ತರ ನನ್ನ ವಿಡಿಯೋಸ್ ನೋಡಿ ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತೀಯ ಅಂತ ಕೂಡ ಮಾತಾಡ್ತಿದ್ರು. ನನಗಂತೂ ತುಂಬಾ ಖುಷಿ ಕೂಡ ಆಗಿತ್ತು. ನಾಳೆ ಬರೋ ಜನಕ್ಕೆಲ್ಲ ಯಾವ ತರ ವ್ಯವಸ್ಥೆ ಮಾಡ್ಬೇಕಂತ ಎಲ್ಲ ಕೂಡ ಮಾತಾಡ್ತಾ ಇದ್ರು. ಅದೇ ತರ ನಾಳೆ ಬರೋ ಜನಕ್ಕೆಲ್ಲ ಊಟದ ವ್ಯವಸ್ಥೆ ಕೂಡ ಐತೆ. ಅದೇ ತರ ಬ್ಲಡ್ ಕ್ಯಾಂಪಿಂಗ್ ಕೂಡ ಮಾಡ್ತಾವ್ರೆ. ನಮ್ಮ ಮೇಷ್ಟ್ರು ಕೂಡ ಬಂದಿದ್ರು, ವಸಂತ್ ಮೇಷ್ಟ್ರು. ನಾನ್ ಕೇಳ್ಕೊಂಡು ಒಂದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬನ್ನಿ. ಅದೇ ತರ ನಮ್ಮ MLA ಅವರಿಗೆ ಕಮೆಂಟ್ ಮುಖಾಂತರ ವಿಶ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಟೈಮ್ ನೋಡಿದ್ರೆ 4:15 ಕೂಡ ಆಗಿತ್ತು. ನಮ್ಮ ಬಾವನ್ ಫೋನ್ ಮಾಡ್ಬಿಟ್ಟಿದ್ದು, ಅದೇ ಶಾರ್ಟ್ ಮೂವಿಂಗ್ ಡಬ್ಬಿಂಗ್ ಕೊಡ್ಬೇಕು, ಮನೆ ಹತ್ರ ಬಂದ್ಬಿಡು ಅಂತ ಕೂಡ ಹೇಳಿದ್ನು. ಸೆಮ್ಟಿದ್ದು ಅಲ್ಲೆಲ್ಲ ಡಬ್ಬಿಂಗ್ ಎಲ್ಲ ಮುಗ್ಸಕ ಟೈಮ್ ನೋಡಿದ್ರೆ 6 ಗಂಟೆ ಕೂಡ ಆಗಿತ್ತು. ನಾವು ಹೋಗಿದ್ದಕ್ಕ ಪಾಪ ನಮ್ಮ ಬಾವನು ಮಟನ್ ಬಿರಿಯಾನಿ ಕಬಾಬು ಕೂಡ ಮಾಡ್ಸಿದ್ನ. ಅದೇ ತರ ಮುದ್ದು ರೈಸ್ ಕೂಡ ಮಾಡ್ಸಿದ್ನು. ನೀವು ಕೇಳ್ಬೋದು ಮನೆಯೊಳಗೆ ತಿಂದ್ರೆ ಮನೆ ಮೇಲೆ ಯಾಕಣ ತಿಂತಾ ಇದ್ರ ಅಂತ. ನೀವು ಕೇಳಿದ್ರೆ ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ, ನಿಮ್ಗೆ ಗೊತ್ತಿರ್ತದೆ ಅಂತ ಕೂಡ ಅನ್ಕೊಂತೀನಿ. ಸೂಪರ್. ನಮ್ಮ ಬಾವನು ನಮ್ಮ ತಾನೇ ರೈತನೇ. ಒಂದು 20 ನಾಟಿ ಕೋಳಿ, ಒಂದು 5 ಹಸು ಕೂಡ ಸಾಕವನೆ. ಸೆಮ್ಟ್ ಅದನ್ನೆಲ್ಲ ನೋಡ್ಕೊಂಡು ಮನೆಗೆ ಬರಕ ರಾತ್ರಿ 9:15 ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.